ಯಾವ ಚಾನೆಲ್ ಅವ್ರು ಸರ್ ನೀವು? ಲೆಟ್ ಮಿ ಫಿನಿಶ್. ಹೇಳಿ ಹೇಳಿ. ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತೀರಾ? ನೀವ್ ಮಾತ್ರ ಆಹ್ವಾನ ಕೊಡ್ತಾ ಇದ್ದೀರಾ. ಹೇಳಿಸಿ ಎಲ್ಲಾ ಸ್ಟಾರ್ ಹತ್ರ, ಉಪೇಂದ್ರ ಅವ್ರ ಹತ್ರ ಹೇಳಿಸಿ, ದರ್ಶನ್ ಅವ್ರ ಹತ್ರ ಹೇಳಿಸಿ, ಸುದೀಪ್ ಅವ್ರ ಹತ್ರ ಹೇಳಿಸಿ. ಹೌದು, ಯಶ್ ಅವ್ರು ಕರೆಕ್ಟ್ ಆಗಿ ಮಾಡ್ತಿದ್ದಾರೆ, ಅವೆಲ್ಲ ಬರಕ್ ರೆಡಿ ಅಂತ ನೀವು ಹೇಳಿಸಿ. ಏನಕ್ಕೆ ಬಂದಿದ್ದೀರಾ ಸರ್? ಹೋರಾಟಕ್ಕೆ ಬಂದಿದ್ದೀವಿ. ಮಹದಾಯಿ ಹೋರಾಟಕ್ಕೆ ಬಂದಿದ್ದೀವಿ. ಹೇಳಿ ಸರ್, ಹೋರಾಟ ಬಂದಿದ್ದೀವಿ. ಯಾರ್ಯಾರು ಬಂದಿದ್ರಿ? ಎಲ್ಲರೂ ಬಂದಿದ್ದೀವಿ. ದರ್ಶನ್ ಅವ್ರು ಬಂದಿದ್ರು, ಸುದೀಪ್ ಅವ್ರು ಬಂದಿದ್ರು, ಉಪೇಂದ್ರ ಅವ್ರು ಬಂದಿದ್ರು, ಶಿವಣ್ಣ ಅವ್ರು ಬಂದಿದ್ರು, ಪುನೀತ್ ಅವ್ರು ಬಂದಿದ್ರು, ರವಿಚಂದ್ರನ್ ಸರ್ ಬಂದಿದ್ರು, ಅಂಬರೀಷ್ ಅಣ್ಣ ಬಂದಿದ್ರು, ಎಲ್ಲರೂ ಬಂದಿದ್ರು. ಎಲ್ಲ ಒಂದು ಸಮಯದಲ್ಲಿ ಕನ್ನಡದ ಮಾಧ್ಯಮವೇ ಯಶ್ ಅವ್ರನ್ನ ಬೆಳೆದೇ ಇರೋ ಹಾಗೆ ತುಳಿತಾ ಇತ್ತು. ಆದರೆ ಇವಾಗ ಅವರು ಅದನ್ನೆಲ್ಲ ಮೀರಿ ಬೆಳೆದಿದ್ದಾರೆ. ಕರ್ನಾಟಕದ ಮಣ್ಣಿಂದ ಹೊರಟ ಒಬ್ಬ ಸಾಮಾನ್ಯ ಯುವಕ ಇಂದು ಇಡೀ ವಿಶ್ವದ ಗಮನ ಸೆಳೆಯುತ್ತಿರುವ ಅಸಾಮಾನ್ಯ ವ್ಯಕ್ತಿತ್ವ ಅಂತ ಹೇಳ್ಬೋದು. ಇದು ಕೇವಲ ಒಬ್ಬ ನಟನ ಯಶಸ್ಸಲ್ಲ, ಇದು ಕನಸು ಕಾಣುವ ಪ್ರತಿಯೊಬ್ಬ ಕನ್ನಡಿಗನ ಗೆಲುವು ಅಂತ ಹೇಳ್ಬೋದು. ಪ್ರತಿಯೊಂದು ಸವಾಲನ್ನ ಅವಕಾಶವಾಗಿ ಪರಿವರ್ತಿಸಿ